ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತೊಂದು ನಿರ್ವೀತು ಹೋಗಿದ್ವಿ, ಗಾಡಿ ನಿಲ್ಲಿಸಿದ್ವಿ, ಪಕ್ಕದಲ್ಲಿ ನೋಡ್ತೀವಿ ಎಲ್ಲ ಹೋರಿಗಳೇ ಕಾಣಿಸ್ತಿದ್ವು. ನಮಗೆ ಆಶ್ಚರ್ಯ ಆಯಿತು, ಏನಕ್ಕೆ ಇವರು ಹೋರಿಗಳನ್ನ ಸಾಕಿದ್ದಾರೆ. ಎಲ್ಲ ಹೋರಿಗಳೇ, ಅದು ಟೈಪ್ಸ್ ಆಫ್ ಹೋರಿಗಳು, ಒಂದೇ ಜಾತಿಯ ಹೋರಿಗಳಲ್ಲ, ಬೇರೆ ಬೇರೆ ಜಾತಿಯ ಹೋರಿಗಳನ್ನ ಸಾಕಿದ್ರು. ಏನಕ್ಕೆ ಇವರು ಬೇರೆ ಬೇರೆ ಜಾತಿಯ ಹೋರಿಗಳನ್ನ ಸಾಕಿದ್ದಾರೆ ಅಂತ ಹೇಳಿ ನಮಗೆ ಕುತೂಹಲ ಬಂತು. ನಾನು ನಮ್ಮ ಮನೆಯವ್ರನ್ನ ಕೇಳಿದೆ, ಏನ್ರಿ ಇದು, ಇವರು ಹೋರಿಗಳನ್ನೇ ಸಾಕಿದ್ದಾರೆ, ಹೋರಿಗಳಿಂದ ಏನು ಉಪಯೋಗ? ಹಸುಗಳಾದರೆ ಹಾಲು ಕೊಡುತ್ತೆ, ಡೈರಿಗೆ ಹಾಕಿದರೆ ಸಮ್ ಅಮೌಂಟ್ ಬರುತ್ತೆ, ಆದರೆ ಇವರು ಹೋರಿಗಳನ್ನೇ ಸಾಕಿದ್ದಾರೆ, ಹೋರಿಯಿಂದ ಏನು ಉಪಯೋಗ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಕೇಳ್ತಿದ್ದೆ. ಒಂದೇ ಜಾತಿ ಹೋರಿಗಳಾಗಿದ್ದರೆ ಕುತೂಹಲ ಬರ್ತಿರಲಿಲ್ಲ. ಇಲ್ಲಿ ಬೇರೆ ಬೇರೆ ಜಾತಿ ಹೋರಿಗಳನ್ನ ಸಾಕಿರೋದ್ರಿಂದ ನಮಗೆ ಮಾಮೂಲಾಗಿ ಕುತೂಹಲ, ಏನಕ್ಕೆ ಬೇರೆ ಬೇರೆ ಜಾತಿಯ ಹೋರಿಗಳನ್ನ ಸಾಕಿದ್ದಾರೆ ಅಂತ ಹೇಳಿ. ನಾವು ಅನ್ಕೊಂಡಿರ್ತೀವಿ ಇಷ್ಟು ದಿನ ಬರೀ ಹಸುಗಳನ್ನು ಸಾಕೋದ್ರಿಂದ ಮಾತ್ರ ಇನ್ಕಮ್ ಮಾಡ್ಬೋದು ಅಂತ ಹೇಳಿ, ಆದರೆ ಇವರು ಹೋರಿಗಳನ್ನು ಸಾಕೋದ್ರಿಂದ ಇನ್ಕಮ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವರು ಡೈಲಿ 5,000ವರೆಗೆ ಇನ್ಕಮ್ ಮಾಡ್ತಾರಂತೆ. ಆದರೆ ವಿವಿಧ ಜಾತಿಯ ಹೋರಿಗಳು ಹಾಗೆ ಕೋಣಗಳನ್ನು ಸಾಕೋದ್ರಿಂದ ಇವರು ಪ್ರತಿದಿನ 5,000ವರೆಗೆ ಇನ್ಕಮ್ ಮಾಡ್ತೀನಿ ಮನೆಯಲ್ಲೇ ಕುಳಿತು ಅಂತ ಹೇಳಿದರು. ನಮಗೆ ಆಶ್ಚರ್ಯ ಆಯಿತು, ಅದು ಹೇಗೆ ಅಂತ ಹೇಳಿ ಇವ್ರ ಬಾಯಿಂದನೇ ಕೇಳೋಣ ಬನ್ನಿ. ಏನು ಹೆಸರು ನಿಮ್ಮದು? ಓರಿ ಮಂಜಣ್ಣ ಅಂತ. ಇವರು ಯೂಟ್ಯೂಬರಿಗೆ ಆಯ್ತು. ನಿಡ್ಸಾಲೆ ಮಧುರಲ್ಲ ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ನಿಡ್ಸಾಲೆ ಮದ್ದೂರ್ಗ ಹತ್ರ ಅಲ್ಲ, ಹುಲಿಯೂರು ದುರ್ಗ. ಅವ್ರು ಅದು ನೋಡಿ, ಓರಿ ಹಿಡೀಲಿ ಎಮ್ಮೆ, ಅವು ಎಮ್ಮೆಗಳು ಕೊಡಿಸ್ತಾರೆ. ಅಲ್ಲೂ 2 ಕಟ್ಟಾಕವ್ರೆ ನಮ್ಮ ಕಾಣಿಸಿರ್ತಾವೆ. ಅವು ಇದು ಹಳ್ಳಿ ಕಾರು, ಅದು ಮಲೆನಾಡು ಗಿಡ್ಡ. ನಿಮ್ಮದು ಮಲೆನಾಡವ್ರು ಇವರು. ಹೌದಾ, ಪಕ್ಕ ನಾಟಿ ಅಂತೇಳು. ನಂದಿಲ್ಲ, ಮದ್ದೂರು ಹೊರಗ್ರಳ್ಳಿ. ನಮ್ಮ ತಳಿ ಕಣ ಹಳ್ಳಿ ಕಾರು. ಹೌದಾ, ಅದೇನು ನಾವು ವರ್ತೂರು. ಈ ತಳಿನೇ ಬಂದಿದ್ದೀರಾ? ನೋಡಿದ್ರ ಇಲ್ಲ ಓರಿ ನೋಡಿದ್ರ? ಹೌದಾ, ಯೂಟ್ಯೂಬಲ್ಲಿ ಸಾಮೇನೇನು ಆಯ್ತಾ ಇಲ್ಲಿ? ಇವತ್ತೆಲ್ಲ ಏನು ಫಂಕ್ಷನ್ ಜಾಸ್ತಿ ಇವತ್ತು ಆಯ್ತಾ? 4-5 ಸರ್ ಸಾಕಾಯ್ತವಾ? ಒಂದು ಸರಿಗೆ ಆರೋಗ್ಯ. ಇವರೇ ನೋಡಿ, ವಿವಿಧ ತಳಿಗಳ ಹೋರಿಗಳನ್ನು ಹಾಗೆ ಕೋಣಗಳನ್ನು ಸಾಕಿರೋರು. ಇವರ ಹೆಸರು ನೀಡ್ಸಾಲೆ ಹೋರಿ ಮಂಜಣ್ಣ ಅಂತ ಹೇಳಿ. ಇವರು ಪ್ರತಿದಿನ ಮನೆಯಲ್ಲಿ ಕುಳಿತು 5,000ವರೆಗೆ ದುಡಿತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಹೋರಿಗಳ ಜೊತೆಗೆ ಶಾಮಿಯಾನನ್ನು ಸಹ ಇಟ್ಕೊಂಡಿದ್ದಾರಂತೆ. ಈ ಇಳಿ ವಯಸ್ಸಿನಲ್ಲೂ ಸಹ ದುಡಿತಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯಿತು. ಹಾಗೆಯೇ ಮನೆಯಲ್ಲೇ ಇದ್ದು ವಿವಿಧ ಜಾತಿಯ ಹೋರಿಗಳು ಹಾಗೆ ಕೋಣಗಳನ್ನು ಸಾಕಿ ಇವರು ಒಂದು ದಿನದಲ್ಲಿ 5,000ವರೆಗೆ ದುಡಿತಾರೆ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ. ಹಸುಗಳಿಗೆ 2 ಬಾಕ್ಸ್ ಇದ್ದರೆ ಇದೇ ಜಾತಿಯ ಹೋರಿನೋ ಅಥವಾ ಹೋರಿಕರ ಅಥವಾ ಆಕಳು ಕರ ಹುಟ್ಟುತ್ತೆ ಅಂತ ಗೊತ್ತಿರಲ್ಲ. ಆದರೆ ಹೋರಿ ಬಿಟ್ಟರೆ ಇದೇ ಜಾತಿಯ ಕರಗಳು ಹುಟ್ಟುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ದಿನಕ್ಕೆ 5ರಿಂದ 10 ಹಸುಗಳು ಹಾಗೆ ಎಮ್ಮೆಗಳು ಬರುತ್ತೆ ಅಂತ ಹೇಳಿ ಇವರು ಹೇಳಿದ್ರು. ಮದ್ದೂರು ಕಡೆ ಹಾಗೆ ಕುಣಿಗಲ್ ಕಡೆಯಿಂದನೂ ಸಹ ಹಸುಗಳನ್ನು ಬರ್ತಾರೆ ಅಂತ ಹೇಳಿದರು. ದಿನಕ್ಕೆ ಹೇಗೆಲ್ಲ ಅಂದ್ರೂ ಒಂದು 5,000ವರೆಗೆ ಇನ್ಕಮ್ ಬರುತ್ತೆ ಅಂತ ಹೇಳಿದರು. ಪ್ರತಿದಿನ ಬರುತ್ತಾ ಅಂತ ಕೇಳಿದರೆ ಹೌದು, ಪ್ರತಿದಿನವೂ ಸಹ ಬರುತ್ತೆ ಅಂತ ಹೇಳಿದರು. ಹಸುಗೆ 2 ಬಾಕ್ಸ್ ಇದ್ದರೆ ಇದೇ ಜಾತಿಯ ಕರುಗಳು ಹುಟ್ಟುತ್ತೆ ಅಂತ ಹೇಳಿ ಗೊತ್ತಾಗಲ್ಲ. ಇದೇ ಜಾತಿಯ ಕರುಗಳು ಬೇಕು ಅನ್ನೋರು ನನ್ನನ್ನು ಬರ್ತಾರೆ ಅಂತಲೂ ಸಹ ಇವರು ಹೇಳಿ. ಈ ಊರಿನ ಹೆಸರು ನೀಡ್ಸಾಲೆ ಅಂತ ಹೇಳಿ. ಇದು ಕುಣಿಗಲ್ಲಿಂದ ಮದ್ದೂರಿಗೆ ಹೋಗೋ ಅಥವಾ ಮದ್ದೂರಿಂದ ಕುಣಿಗಲ್ಲು ಹೋಗೋ ಮಾರ್ಗ ಮಧ್ಯದಲ್ಲಿ ಈ ಊರು ಸಿಗುತ್ತೆ. ನೀಡ್ಸಾಲೆಗೆ ಬಂದು ಹೋರಿ ಮಂಜಣ್ಣ ಅಂತ ಹೇಳಿ ಕೇಳಿದರೆ ಯಾರು ಬೇಕಾದರೂ ಇವ್ರ ಮನೆನ ತೋರಿಸ್ತಾರೆ ಅಂತ ಹೇಳಿದರು. ಈ ವಿಡಿಯೋ ಮಾಡೋಕ್ಕೆ ನನಗೆ
ತುಂಬ ಖುಷಿ ಆಯಿತು. ಈ ಥರನೂ ಒಂದು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ ಇದನ್ನು ನೋಡಿದ ಮೇಲೆ ಗೊತ್ತಾಯಿತು. ನೋಡಿ, ಇದು ಸಿಂಪಲ್ಲಾಗಿ ಮನೆಯಲ್ಲೇ ಕುಳಿತು ಆರಾಮಾಗಿ ವಯಸ್ಸಾದವರು ಸಹ ಮಾಡ್ಬೋದಾದಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆ ರೀತಿಯ ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು. ನೋಡಿ, ಮನೆ ಹತ್ತಿರ ಒಂದು ಹೋರಿ ಕಟ್ಟಿದ್ರು, ಹಳ್ಳಿಕಾರ್ ತಳಿದು. ಹಾಗೆಯೇ 2 ಕೋಣಗಳನ್ನು ಕಟ್ಟಿದ್ರು. ಸ್ವಲ್ಪ ಮುಂದೆ, ಅವರ ಮನೆಯಿಂದ ಸ್ವಲ್ಪ ಮುಂದೆ ಇನ್ನು 3 ಹೋರಿಗಳನ್ನು ಕಟ್ಟಿದ್ರು. ಮನೆ ಹತ್ರನೇ ಕಟ್ಟಿ ಹುಲ್ಲಾಕ್ತಾರಂತೆ ಹೋರಿಗಳಿಗೆ. ಇದು ಕೇಳೋದಕ್ಕೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹಾಗೆಯೇ ಒಂದು ಸಿಂಪಲ್ ಆಗಿರೋಂಥ ಬಿಸ್ನೆಸ್ ಐಡಿಯಾನು ಅಂತಲೂ ನನಗೆ ಅನ್ನಿಸ್ತು. ಈ ಥರ ಬಿಸ್ನೆಸ್ ಬೇಕಿದ್ದರೆ ಆರಾಮಾಗಿ ಮನೆಯಲ್ಲೇ ಕುಳಿತು ಮಾಡ್ಕೋಬೋದು. ಮನೆಯಲ್ಲೇ ಕುಳಿತು ಪ್ರತಿದಿನ 5,000ವರೆಗೂ ದುಡಿಬೋದು ಅಂತಲೇ ಹೇಳ್ಬೋದು. ನೀಡ್ಸಾಲೆ ಅಕ್ಕಪಕ್ಕದ ಊರವರು ಈ ವಿಡಿಯೋ ನೋಡ್ತಾ ಇದ್ದರೆ, ನಿಮಗೇನಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ನೀಡ್ಸಾಲೆಗೆ ಹೋಗಿ ಹೋರಿ ಮಂಜಣ್ಣ ಅಂತ ಹೇಳಿ ಕೇಳಿದರೆ ಯಾರು ಬೇಕಾದರೂ ಅವ್ರ ಮನೇನ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೀಗೆ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋನ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಹಾಗೆ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ಥರ ಬಿಸ್ನೆಸ್ ಐಡಿಯಾಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.